ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ರವಿವಾರದಿಂದ ಶನಿವಾರದವರೆಗೆ ಆಗತಕ್ಕಂಥ ಸಂಪೂರ್ಣ ಆಗೋಗಿನ ಬಗ್ಗೆ, ಯಾವ ರಾಶಿಯವರಿಗೆ ಲಾಭದಾಯಕವಾಗಿದೆ, ಯಾವ ರಾಶಿಯವರು ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದು, ಯಾವ ರಾಶಿಯವರಿಗೆ ಈ ವಾರ ನಷ್ಟವಾಗುತ್ತೆ ಅಂಥೇಳಿ ವಿಶೇಷವಾಗಿ ಕವಡೆ ಶಾಸ್ತ್ರ ಮುಖಾಂತರ ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಪ್ರಭಾವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷ 1ನೇ ತಾರೀಕು ಹುಣ್ಣಿಮೆ ದಿನ ಎಂಡಾಗಿ ಕೃಷ್ಣ ಪಕ್ಷ ಪ್ರಾರಂಭ ಆಗತಕ್ಕಂಥದ್ದು. ಇದು ಈ ವಾರದ ಸಂಪೂರ್ಣ ಪಂಚಾಂಗದ ಫಲ. ಇನ್ನು ಈ ವಾರ ಏನು ವಿಶೇಷಗಳಿದೆ ಅಂತ ನೋಡೋದಾದರೆ, ದಿನಾಂಕ 30ನೇ ತಾರೀಕು ಗುರುವಾರ ನರಸಿಂಹ ಜಯಂತಿ ಇರತಕ್ಕಂಥದ್ದು. ತಿಳಿದಿರಲಿ, ಯಾರಿಗೆ ಶತ್ರುಘ್ನ ಬಾಧೆಯಾಗಿರ್ಬೋದು, ಯಂತ್ರ ಮಂತ್ರ ಪ್ರಯೋಗಗಳಾಗಿರತಕ್ಕಂಥದ್ದು, ಭಯದ ವಾತಾವರಣ, ಮಾನಸಿಕ ಖಿನ್ನತೆ ಯಾರು ಒಳಗಾಗಿದ್ದೀರಾ, ಸ್ವಲ್ಪ ಈ ವಿಚಾರವಾಗಿ ಡಿಪ್ರೆಷನ್ಗೆ ಹೋಗಿದ್ದೀರಾ ಅಥವಾ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರೋ ಅವರು ಗುರುವಾರದಂದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಭಗವಂತನ ವಿಶೇಷ ಪ್ರಾರ್ಥನೆ ಮಾಡಿಕೊಳ್ಳಿ. ಇರತಕ್ಕಂತಹ ಯಂತ್ರ ಮಂತ್ರ ದುಷ್ಟಿದೋಷಗಳೆಲ್ಲವೂ ಕೂಡ ದೂರವಾಗುತ್ತೆ. ಹೇಳತಕ್ಕಂಥ ಸರಳ ಪರಿಹಾರವನ್ನು ಮಾಡಿ. ಮನೆಯಲ್ಲಿ 5 ಹೂಗಳನ್ನು ತೆಗೆದುಕೊಂಡು ಓಂ ನರಸಿಂಹಸ್ವಾಮಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ ಆ ಪುಷ್ಪವನ್ನು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪಾದಗಳಿಗೆ ಅರ್ಪಿಸಿ, ಹಾಗೂ ಭಗವಂತನಿಗೆ ಮಾಡತಕ್ಕಂಥ ಅಭಿಷೇಕ ತೀರ್ಥವನ್ನು ತಂದು ಅದನ್ನು ನಾಳೆ ತಲೆಗೆ ಸ್ನಾನವನ್ನು ಮಾಡಿ, ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರತಕ್ಕಂಥ ಸಂಪೂರ್ಣ ಋಣಾತ್ಮಕ ಶಕ್ತಿಗಳು ದೂರವಾಗಿ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತೆ, ಉತ್ತಮ ಅಭಿವೃದ್ಧಿಯನ್ನು ನೋಡುವಂತಾಗ್ತದೆ. ಹಾಗೆ ದಿನಾಂಕ 1ನೇ ತಾರೀಕು ಹುಣ್ಣಿಮೆ ಇರತಕ್ಕಂಥದ್ದು. ಸತ್ಯನಾರಾಯಣ ಸ್ವಾಮಿನ ಯಥೇಚ್ಛ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ಎಲ್ಲ ಅಭಿವೃದ್ಧಿಯನ್ನು ಜೀವನದಲ್ಲಿ ಕಾಣುವಂತಾಗ್ತದೆ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು 11 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು, ಕಷ್ಟ ಉಂಟು. ಮೇಷರಾಶಿಯವರಿಗೆ ಈ ವಾರ ಸ್ವಲ್ಪ ಮಟ್ಟದ ಕಷ್ಟದ ವಾತಾವರಣ ಕೂಡಿರುತ್ತದೆ. ಎಚ್ಚರಿಕೆಯಿಂದ ಕೆಲಸ ಕಾರ್ಯ ಮಾಡತಕ್ಕಂಥದ್ದು. ಸ್ವಲ್ಪ ಎಚ್ಚರಿಕೆಯನ್ನು ತಪ್ಪಿದರೂ ಕೂಡ ನಾನಾ ರೀತಿಯ ಸಮಸ್ಯೆಗಳನ್ನು, ನಷ್ಟವನ್ನು ನೀವು ಎದುರಿಸಬೇಕಾಗತ್ತೆ. ಈ ವಾರ ಅಂದುಕೊಂಡಂತಹ ಸಮಯದಲ್ಲಿ ಅಂದುಕೊಂಡಂಥ ಕೆಲಸ ಕಾರ್ಯಗಳಾಗೋದಿಲ್ಲ. ಮೇಷರಾಶಿಯವರು ಸ್ವಲ್ಪ ಜಾಗ್ರತೆ ಈ ವಿಚಾರ. ನೀವೇನೇ ಅಂದ್ಕೊಂಡ್ರೂ ಕೂಡ ಆ ಕೆಲಸಗಳು ಪೋಸ್ಟ್ಪೋನ್ ಆಗತಕ್ಕಂಥ ಸನ್ನಿವೇಶಗಳೇ ಜಾಸ್ತಿ ಇರುತ್ತೆ. ಅಂದುಕೊಂಡಂಥ ಯಾವ ಅಭಿವೃದ್ಧಿ ಕೂಡ ಇವರ ಅಷ್ಟು ಅಪೇಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೇಷರಾಶಿಯವರು ಎಚ್ಚರಿಕೆಯ ಜಾಣ್ಮೆಯ ಹೆಜ್ಜೆಯನ್ನು ಈ ವಾರ ಇಡುವಂತರಾಗಿ. ಇನ್ನು ಈ ವಾರ ಮೇಷರಾಶಿಯವರು ಶಿವನನ್ನು ಆರಾಧನೆ ಮಾಡತಕ್ಕಂಥದ್ದು. ಹತ್ತಿರದಲ್ಲಿರತಕ್ಕಂಥ ಸೋಮವಾರದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಹಾಲನ್ನು ಕೊಟ್ಟು ಅಭಿಷೇಕವನ್ನು ಮಾಡಿಸತಕ್ಕಂಥದ್ದು. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಮೇಷರಾಶಿಯವರು ಜಪ ಮಾಡಿ, ಖಂಡಿತ ಇರತಕ್ಕಂಥ ಸಮಸ್ಯೆಗಳು ದೂರವಾಗುತ್ತೆ, ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿ ವೃದ್ಧಿಯಾಗತಕ್ಕಂಥದ್ದು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿಸ್ಕೋಣ. ಪ್ರಮುಖವಾಗಿ ವೃಷಭ ರಾಶಿಯವರ ಫಲ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಒಟ್ಟು 12 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು, ಸೌಖ್ಯವಿಲ್ಲ. ವೃಷಭ ರಾಶಿಯವರಿಗೆ ಈ ವಾರ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಷ್ಟು ಸೌಖ್ಯ ಉಂಟು ಮಾಡತಕ್ಕಂತಹ ಪರಿಸ್ಥಿತಿ ಇರೋದಿಲ್ಲ. ಎಲ್ಲ ಕೆಲಸ ಕಾರ್ಯಗಳನ್ನು ಜಾಗೃತವಾಗಿ ಮಾಡತಕ್ಕಂಥದ್ದು. ಅಮೂಲ್ಯವಾದ ವಸ್ತುಗಳನ್ನು ಕಳೆದುಕೊಳ್ಳತಕ್ಕಂಥದ್ದಾಗ್ಬಿಡ್ಬೋದು ಇವತ್ತು. ವೃಷಭ ರಾಶಿಯವರು ಜಾಗ್ರತೆ. ಯಾವುದೇ ಕೆಲಸ ಕಾರ್ಯದಲ್ಲಿ ನೆಮ್ಮದಿ ಇರೋದಿಲ್ಲ. ಅತಿಯಾದ ಚಿಂತೆ ನಿಮಗೆ ಈ ವಾರ ಆವರಿಸ್ಕೊಳ್ಳುತ್ತೆ. ಹಣಕಾಸಿನ ಮುಂಕಟ್ಟನ್ನು ಎದುರಿಸಬೇಕಾಗುತ್ತೆ. ಜನರ ವಿರೋಧ ಏರಳವಾಗಿರುತ್ತೆ ಈ ವಾರ. ಅಂದರೆ ವೃಷಭ ರಾಶಿಯವರಿಗೆ ಅಷ್ಟು ಶುಭದ ವಾರವಲ್ಲ, ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥ ವಾರವಾಗಿರುತ್ತೆ. ಸ್ವಲ್ಪ ಸೂಕ್ಷ್ಮವಾಗಿ ವಾರ ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರ್ದು ಯೋಚನೆ ಮಾಡಿ ಮುನ್ನುಗ್ಗಿ. ಇಲ್ಲದಿದ್ದರೆ ಅತಿಯಾಗಿ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಇನ್ನು ಈ ವಾರ ವೃಷಭ ರಾಶಿಯವರು ಶಕ್ತಿಯನುಸಾರವಾಗಿ ಗಣಪತಿ ಆರಾಧನೆ ಮಾಡಿ. ಆ ಮಹಾಗಣಪತಿ ಬರತಕ್ಕಂಥ ವಿಘ್ನಗಳನ್ನು ದೂರ ಮಾಡಿಕೊಡ್ತಾನೆ.
ಮನಸ್ಸಲ್ಲಿ ಏನೇ ಅಂದ್ಕೊಂಡ್ರು ಕೂಡ ಆ ಇಷ್ಟೈಶ್ವರ್ಯ ಈಡೇರತಕ್ಕಂಥದ್ದು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದ ಅನ್ನೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಒಟ್ಟು 8 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಮಿಥುನ ರಾಶಿಯವರಿಗೆ ಈ ವಾರ ಉತ್ತಮ ರೀತಿಯ ಧನಲಾಭವನ್ನು ನೋಡತಕ್ಕಂಥ ವಾರವಾಗಿದೆ. ವೈರಿಗಳ ವಿರುದ್ಧ ಜಯತ್ವ ಪ್ರಾಪ್ತಿ ಮಾಡಿಕೊಳ್ತೀರಾ. ಮನಸ್ಸಿನ ಮಾತನ್ನು ಕೇಳಿ ಮಿಥುನ ರಾಶಿಯವರು ಎಲ್ಲ ರೀತಿಯ ಅಭಿವೃದ್ಧಿಯನ್ನು, ಎಲ್ಲ ರೀತಿಯ ಮನಸ್ಸಿನ ಅಭಿಲಾಷೆಗಳಿರತಕ್ಕಂಥ ಸಂಪೂರ್ಣ ಶುಭವನ್ನು ಈ ವಾರ ನೋಡುವಂತಾಗ್ತೀರ. ಹಾಗೆಯೇ ಹಿಂದೆ ನಿಂತೋಗಿದ್ದ ಒಂದಷ್ಟು ಕೆಲಸ ಕಾರ್ಯಗಳು ಈ ವಾರದಿಂದ ಚಾಲ್ತಿ ಬರತಕ್ಕಂಥದ್ದು. ಅದರಿಂದ ಮನಸ್ಸಿಗೆ ಇನ್ನೂ ಕೂಡ ಉಲ್ಲಾಸ ವೃದ್ಧಿಯಾಗಿ ಯಥೇಚ್ಛವಾಗಿ ಪಾಸಿಟಿವ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಮುನ್ನುಗ್ತೀರಾ. ಖಂಡಿತ ಅದು ಧನಾತ್ಮಕವಾಗಿ ಉತ್ತಮ ಲಾಭವನ್ನು ತಂದುಕೊಡುತ್ತೆ. ಅಂದರೆ ಮಿಥುನ ರಾಶಿಯವರಿಗೆ ಈ ವಾರ ಚೆನ್ನಾಗಿದೆ. ಎಲ್ಲ ಕೆಲಸಗಳಲ್ಲೂ ಯಥೇಚ್ಛವಾಗಿ ಪ್ರಯತ್ನ ಪಡಿ, ಶ್ರದ್ಧೆಯಿಂದ ಕೆಲಸ ಮಾಡಿ. ಆ ಶ್ರದ್ಧೆ ಖಂಡಿತ ಉತ್ತಮ ಪ್ರತಿಫಲವನ್ನು ನಿಮಗೆ ನೀಡುವಂತಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಒಟ್ಟು 15 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಾರ್ಯದಲ್ಲಿ ಅಲ್ಪ ಜಯವಿದೆ. ಕಟಕ ರಾಶಿಯವರಿಗೆ ಈ ವಾರ ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಮಟ್ಟದ ಜಯವಿರತಕ್ಕಂಥದ್ದು. ಎಷ್ಟು ಕಷ್ಟಪಡ್ತೀರೋ ಅಷ್ಟು ವಾರದ ಅಂತ್ಯ ಭಾಗದಲ್ಲಿ ಲಾಭವನ್ನು ನೋಡುವಂತಾಗ್ತೀರಾ. ನಾನಾ ರೀತಿಯ ಚಿಂತೆ, ನಾನಾ ರೀತಿಯ ಕಷ್ಟಗಳು ಕಟಕ ರಾಶಿಯವ್ರನ್ನ ಈ ವಾರ ಬಾಧಿಸತಕ್ಕಂಥದ್ದು. ನಂಬಿದವರೇ ನಿಮಗೆ ಮೋಸ ಮಾಡತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಕಟಕ ರಾಶಿಯವರು ಸ್ವಲ್ಪ ಸೂಕ್ಷ್ಮವಾಗಿ ವಾರವನ್ನು ಗಮನ ಹರಿಸಿ ಕೆಲಸ ಕಾರ್ಯಗಳು ಇನ್ನೂ ಕೂಡ ಶ್ರದ್ಧೆಯಿಂದ ಕೆಲಸವನ್ನು ಮಾಡತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಕಟಕ ರಾಶಿಯವರು. ನೀವೆಷ್ಟು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಿರೋ ಅಷ್ಟು ಈ ವಾರ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಚಾಲೆಂಜಿಂಗ್ ವಾರ ಅಂತ ಹೇಳಿದ್ರೆ ತಪ್ಪಲಾರದು. 50-50 ರೇಷಿಯೋ ಇರತಕ್ಕಂಥ ವಾರ ಅಂದರೆ 50% ಲಾಭ, 50% ನಷ್ಟವಾಗತಕ್ಕಂಥ ವಾರವಿದು. ನಿಮಗೆ ಯಾವ ರೀತಿ ಈ ವಾರ ಪ್ರಯತ್ನವನ್ನು ಪಡ್ತೀರಾ ಅಥವಾ ಯಾವ ರೀತಿ ಆಲೋಚನೆ ಮಾಡ್ತೀರಾ ಆ ರೀತಿ ಲಾಭ ಅಥವಾ ಆ ರೀತಿ ನಷ್ಟವನ್ನು ಎದುರಿಸಬೇಕಾಗತಕ್ಕಂಥದ್ದು. ಹಾಗಾಗಿ ಈ ವಾರ ಕಟಕ ರಾಶಿಯವರು ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗಾಗಿ ಆ ಮಹಾ ಆಂಜನೇಯ ಇರತಕ್ಕಂಥ ನಿಮ್ಮೊಂದಷ್ಟು ಸಮಸ್ಯೆಗಳನ್ನು ದೂರ ಮಾಡ್ತಾನೆ. ಹಾಗೂ ಮನಸ್ಸಲ್ಲಿ ಯಾವ ಫಲವನ್ನು ಅಪೇಕ್ಷೆ ಇಟ್ಕೊಂಡಿದ್ರೋ ಆ ಫಲ ಕೆಲಸದ ಕಾರ್ಯದ ಕ್ಷೇತ್ರದಲ್ಲಿ ಈಡೇರತಕ್ಕಂಥದ್ದಾಗತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿಯ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಸಿಂಹರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ವಸ್ತು, ಭವನ, ಭುವನ, ವಾಹನವನ್ನು ಖರೀದಿ ಮಾಡತಕ್ಕಂಥ ಯೋಗವನ್ನು ತುಂಬ ಚೆನ್ನಾಗಿ ಸಿಂಹರಾಶಿಯ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ. ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಉತ್ತಮ ಲಾಭವನ್ನು ನೋಡುವಂತರಾಗ್ತೀರಾ. ಮನಸ್ಸಲ್ಲಿರತಕ್ಕಂಥ ಒಂದಷ್ಟು ಕೆಟ್ಟ ಭಾವನೆಗಳಾಗಿರ್ಬೋದು ಅಥವಾ ಜನರೊಂದಿಗೆ ಆಗಿರ್ತಕ್ಕಂಥ ಒಂದಷ್ಟು ಕಸಿಬಿಸಿ ಗೊಂದಲ ಎಲ್ಲವೂ ಕೂಡ ದೂರವಾಗುತ್ತೆ. ಮನಸ್ಸಿಗೆ ಶಾಂತಿ ಸಹಿತವಾಗಿ ನೆಮ್ಮದಿ ನಿಲ್ಲಿಸತಕ್ಕಂಥದ್ದು. ಅಂದರೆ ಈ ವಾರ ಸಿಂಹರಾಶಿಯವರು ತುಂಬ ಚೆನ್ನಾಗಿರತಕ್ಕಂಥ ವಾರ. ಅಂದ್ಕೊಂಡಿರತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲಿ ಮುನ್ನುಗ್ಗಿ ಖಂಡಿತ ಶುಭವನ್ನು, ಅಭಿವೃದ್ಧಿಯನ್ನು, ಲಾಭವನ್ನು ನೋಡುವಂತಾಗ್ತೀರ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸೌಖ್ಯವಿಲ್ಲ. ಕನ್ಯಾ ರಾಶಿಯವರಿಗೆ ಈ ವಾರ ಅಷ್ಟು ಸೌಖ್ಯವಿಲ್ಲತಕ್ಕಂಥ ವಾರ. ಈ ವಾರ ನಾನಾ ರೀತಿಯ ತಾಪತ್ರಗಳನ್ನು, ಅನಾನುಕೂಲಗಳನ್ನು ಕನ್ಯಾ ರಾಶಿಯವರು ಎದುರಿಸಬೇಕಾಗತ್ತೆ. ಸಮಸ್ಯೆಗಳ ಆಗರವೇ ನಿಮ್ಮ ತಲೆ ಮೇಲೆ ಬೀಳತಕ್ಕಂಥದ್ದು. ನಿಮಗಿಂತ ಮೇಲಿನ ಅಧಿಕಾರಿಗಳು ನಾನಾ ರೀತಿಯ ತೊಂದರೆಗಳನ್ನು ನಿಮಗೆ ಈ ವಾರ ಕೊಡುವಂತರಾಗ್ತಾರೆ. ಯಾವುದೇ ಕೆಲಸ ಕಾರ್ಯದಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರೋದಿಲ್ಲ. ನಿಮ್ಮ ಅಮೂಲ್ಯವಾದ ವಸ್ತು ಕಳ್ಳತನವಾಗ್ಬೋದು. ಜಾಗ್ರತೆ ಕನ್ಯಾ ರಾಶಿ.
ಯಾವುದೋ ಒಂದು ವಸ್ತುನ ಸಂಪಾದನೆ ಮಾಡಿ ಇಟ್ಟಿರ್ತೀರ ಕಷ್ಟಪಟ್ಟು, ಅಥವಾ ಯಾವುದೋ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿಟ್ಟಿರ್ತೀರ, ಅದನ್ಯಾರೋ ಬಂದು ಕಸ್ತು ಹೋಗತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ, ಜಾಗ್ರತೆ. ಹಾಗಾಗಿ ಈ ವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯಿಡಿ. ನೀವು ಅಂದುಕೊಂಡಂತೂ ಲಾಭ ಬರತಕ್ಕಂಥದ್ದು ಸ್ವಲ್ಪ ಕಷ್ಟವಿದೆ. ಆದರೆ ದುರ್ಗಾ ಪರಮೇಶ್ವರ ಆರಾಧನೆಯನ್ನು ಯಥೇಚ್ಛವಾಗಿ ಕನ್ಯಾ ರಾಶಿಯವರು ಈ ವಾರ ಮಾಡಿದ್ರೆ ಖಂಡಿತ ಅಭಿವೃದ್ಧಿಯನ್ನು, ಲಾಭವನ್ನು ನೋಡುವಂತಾಗ್ತೀರ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಬರೆದಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ತಿಳ್ಕೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 7 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ನಿಮ್ಮ ಮನೆಗಳಲ್ಲಿ ಶುಭ ಕಾರ್ಯಕ್ರಮ ನಡೆಯುತ್ತವೆ. ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯದಲ್ಲಿ ಲಾಭವನ್ನು, ಅಭಿವೃದ್ಧಿಯನ್ನು ನೋಡುವಂತಾಗ್ತೀರ. ಮನೆಯಲ್ಲಿ ಮನಸ್ಸಿನ ಇಷ್ಟೈಶ್ವರ್ಯವನ್ನು ಈಡೇರತಕ್ಕಂತಹ ಒಂದಷ್ಟು ಕೆಲಸಗಳಿಗೆ ಕುಟುಂಬ ಸಮೇತವಾಗಿ ಅನ್ಯೋನ್ಯತೆಯಿಂದ ಮುಂದುವರಿತಕ್ಕಂಥದ್ದಾಗತ್ತೆ. ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಲಾಭವನ್ನು ನೋಡುವಂತಾಗ್ತೀರ. ಉತ್ತಮ ಲಕ್ಷ್ಮಿ ಅನುಗ್ರಹದಿಂದ ನೂತನವಾಗಿ ಭುವನವನ್ನು ಖರೀದಿ ಮಾಡಬೇಕು ಅಂತವ್ರಿಗೆ ಶುಭವಾರವಿದು. ಎಲ್ಲ ರೀತಿಯ ಅನುಕೂಲಗಳನ್ನು ನೋಡತಕ್ಕಂಥ ವಾರ ಇದಾಗಿರುತ್ತೆ. ನಿಮ್ಮ ಆತ್ಮೀಯರೊಂದಿಗೆ ಇನ್ನೂ ಕೂಡ ಬಾಂಧವ್ಯ ಯಥೇಚ್ಛ ವೃದ್ಧಿಯಾಗಿ ನಿಮ್ಮ ಮನಸ್ಸಿನ ಮಾತುಗಳನ್ನು ನಾವು ಹೇಳುವ ಮುಖಾಂತರ ಮನಸ್ಸನ್ನು ಕೂಡ ಅಗ್ರಹ ಮಾಡ್ಕೊಳ್ತೀರಾ. ಅಂದರೆ ಸಂಪೂರ್ಣ ವಾರ ತುಲಾರಾಶಿಯವರಿಗೆ ಶುಭದ ವಾರವಾಗಿರತಕ್ಕಂಥದ್ದು, ಅಭಿವೃದ್ಧಿ ವಾರವಾಗಿರತಕ್ಕಂಥದ್ದು. ಇನ್ನು ಯಥೇಚ್ಛ ಕೆಲಸಗಳನ್ನು ಈ ವಾರವೇ ಶುರು ಮಾಡಿ ಖಂಡಿತ ಒಳ್ಳೆ ಲಾಭವನ್ನು, ಒಳ್ಳೆ ಅಭಿವೃದ್ಧಿಯನ್ನು ನೋಡುವಂತಾಗ್ತೀರ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಎಂದು ತಿಳ್ಕೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಕಷ್ಟವುಂಟು. ವೃಶ್ಚಿಕ ರಾಶಿಯವರಿಗೆ ಈ ವಾರ ಸ್ವಲ್ಪ ಮಟ್ಟದ ಕಷ್ಟವಿರತಕ್ಕಂಥದ್ದು. ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಆಗದೆ ಕೈ ಸುಟ್ಟಿಕೊಳ್ಳತಕ್ಕಂಥ ಪರಿಸ್ಥಿತಿ ಬಂದ್ಬಿಡ್ಬೋದು. ಧನಹಾನಿ, ಮಾನಹಾನಿ ಸ್ವಲ್ಪ ಮಟ್ಟಿಗೆ ಈ ವಾರ ಜಾಸ್ತಿ ಆಗುತ್ತೆ. ಯಾವುದೋ ಗೊತ್ತಿಲ್ಲದ ಕೆಲಸ ಕಾರ್ಯಗಳಿಗೆ ಕೈ ಹಾಕಿ ಕೈಯನ್ನು ಸುಟ್ಕೊಳ್ಬೇಡಿ. ನಂಬಕಸ್ಥರಿಗೆ ಮಾತ್ರ ಈ ವಾರ ನಿಮ್ಮ ಸೀಕ್ರೆಟ್ಸ್ಗಳನ್ನು ಅಥವಾ ಹಣವನ್ನು ಕೊಡತಕ್ಕಂಥದ್ದು. ಇನ್ಯಾರಿಗೋ ಗೊತ್ತಿರೋರು, ಫ್ರೆಂಡು ಅಥವಾ ಇನ್ಯಾರೋ ಪರಿಚಯ ಇರೋದಿಲ್ಲ, ನಿಮ್ಗೆ ಅಷ್ಟು ಆತ್ಮೀಯರು ಇರೋದಿಲ್ಲ, ಅಂಥರ ಬಳಿ ಹೋಗಿ ನಿಮ್ಮೆಲ್ಲ ಕಷ್ಟವನ್ನು ಹೇಳಿಕೊಂಡು ಧನ ಸಹಾಯವನ್ನು ಮಾಡಿದ್ರೆ ಖಂಡಿತವಾಗಿಯೂ ಸಂಕಷ್ಟಕ್ಕೆ ನೀವು ಗುರಿಯಾಗ್ತೀರಿ. ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ತುಂಬ ವಿಳಂಬವಾಗತಕ್ಕಂಥದ್ದು ಈ ವಾರ. ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಅಂದುಕೊಂಡಂಥ ಸಮಯಕ್ಕಾಗೋದಿಲ್ಲ. ವೃಶ್ಚಿಕ ರಾಶಿಯವರಿಗೆ ಜ್ಞಾಪಕ, ನೀವೇನೇ ಈ ವಾರ ಕಷ್ಟಪಟ್ಟರೂ ಕೂಡ ಎಲ್ಲ ವಿಚಾರದಲ್ಲೂ ಗಳಿಸತಕ್ಕಂಥ ಲಾಭ ಕಮ್ಮಿಯೇ ಆಗಿರತಕ್ಕಂಥದ್ದು. ವೃಶ್ಚಿಕ ರಾಶಿಯವರು ಈ ವಾರ ನರಸಿಂಹಸ್ವಾಮಿ ಆರಾಧನೆ ಯಥೇಚ್ಛವಾಗಿ ಮಾಡಿ. ಖಂಡಿತ ಆ ನರಸಿಂಹಸ್ವಾಮಿ ಎಲ್ಲ ರೀತಿಯ ಶತ್ರುವಿನ ಬಾಧೆಗಳನ್ನು ದೂರ ಮಾಡಿಕೊಟ್ಟು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀರ ಎಲ್ಲ ಇಷ್ಟೈಶ್ವರ್ಯ ಸಹಿತವಾಗಿ ಈ ವಾರ ವೃಶ್ಚಿಕ ರಾಶಿಯವರು ನರಸಿಂಹಸ್ವಾಮಿ ಆರಾಧನೆ ಯಥೇಚ್ಛವಾಗಿ ಮಾಡಿ. ಆ ನರಸಿಂಹ ಖಂಡಿತ ನಿಮ್ಮೆಲ್ಲ ಸಮಸ್ಯೆಗಳನ್ನು, ಮುಂದೆ ಹಾಗೂ ಈಗಿರತಕ್ಕಂಥ ಎಲ್ಲ ವ್ಯಾಜ್ಯಗಳನ್ನು ದೂರ ಮಾಡಿಕೊಡ್ತಾನೆ. ಮನಸ್ಸಲ್ಲಿ ಯಾವ ಅಭಿಲಾಷೆ ಇಟ್ಕೊಂಡಿದ್ದೀರಾ, ಯಾವ ಇಷ್ಟೈಶ್ವರ್ಯ ಈಡೇರಬೇಕು ಅಂತ ಅಂದ್ಕೊಂಡಿದ್ದೀರಾ, ಆ ಎಲ್ಲ ಇಷ್ಟಾರ್ಥಗಳು ಈಡೇರತಕ್ಕಂಥ ದಿನವಾಗಿರುತ್ತೆ. ಮುಂದಿನ ರಾಶಿ ಧನುರಾಶಿ. ಧನುಸ್ಸು ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಧನುರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸರ್ಕಾರದಿಂದ ಉತ್ತಮ ಸಹಾಯವನ್ನು, ಮನ್ನಣೆಯನ್ನು ನೀವು ಈ ವಾರ ಪಡೆಯುವಂತರಾಗ್ತೀರಾ. ನಿಮ್ಮ ಆತ್ಮೀಯ ಮಿತ್ರರು ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮ ಕೈ ಹಿಡಿದು ಮುನ್ನಡೆಸತಕ್ಕಂಥ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಮನೆಯಲ್ಲಿರೋರು ನಿಮಗೆ ಎಲ್ಲ ರೀತಿಯ ಅಭಿವೃದ್ಧಿಯ ವಿಚಾರಕ್ಕೆ ಸಹಕಾರವನ್ನು ಕೊಟ್ಟು ಉತ್ತಮ ಮಾರಲ್ ಸಪೋರ್ಟ್ ಈ ವಾರ ಕೊಡುವಂತರಾಗ್ತಾರೆ. ಮನೆಯಲ್ಲಿ ಸಂತೋಷ ಸಹಿತವಾಗಿ ನೆಮ್ಮದಿಯಿಂದ ಕೂಡಿರತಕ್ಕಂಥ ವಾರವಿದು. ಉತ್ತಮ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ತೀರಾ. ಆರೋಗ್ಯ ಸಮಸ್ಯೆ ಇದ್ದವರು ಬರತಕ್ಕಂಥ ಒಂದಷ್ಟು ಸಂಕಷ್ಟಗಳನ್ನು, ವಿಘ್ನಗಳನ್ನು ಈಗಲೇ ನೀವು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡು, ಇಲ್ಲಪ್ಪ ಮುಂದೆ ಎಂಥ ಕಷ್ಟ ಬಂದರೂ ಕೂಡ ನಾನು ಫೇಸ್ ಮಾಡ್ತೀನಿ ಅಂಥೇಳಿ ನಿಮ್ಮಲ್ಲಿರತಕ್ಕಂತಹ ಮನೋಧೈರ್ಯ ಇನ್ನೂ ಕೂಡ ವೃದ್ಧಿ ಆಗುತ್ತೆ. ಆತ್ಮೀಯರೊಂದಿಗೆ ಹೊಸದಾಗಿ ಕೆಲಸ ಕಾರ್ಯವನ್ನು ಪ್ರಾರಂಭಿಸಬೇಕು ಅಂತ, ಹೊಸ ಬಿಸ್ನೆಸ್ಗಳನ್ನ ಮಾಡಬೇಕು ಅಂತ ಆಲೋಚನೆ ಮಾಡ್ತೀರಾ. ಖಂಡಿತ ಅದು ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ನಿಮಗೆ ಕೊಡುವಂತಾಗುತ್ತೆ. ಅಂದರೆ
ಈ ವಾರ ಧನುರಾಶಿಯವ್ರಿಗೆ ಎಲ್ಲ ರೀತಿಯ ಅಭಿವೃದ್ಧಿ ವಾರ, ಎಲ್ಲ ರೀತಿಯ ಶುಭವನ್ನು ಕೊಡತಕ್ಕಂಥ ವಾರ. ಇನ್ನು ಯಥೇಚ್ಛ ಪ್ರಯತ್ನವನ್ನು ಪಡಿ, ಖಂಡಿತ ನೀವು ಪಟ್ಟ ಪ್ರಯತ್ನ ಉತ್ತಮ ಫಲವಾಗಿ ನಿಮಗೆ ವೃದ್ಧಿ ಆಗತಕ್ಕಂಥದ್ದು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಈ ವಾರ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಮಕರ ರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ಯಾರು ಆರೋಗ್ಯದ ಸಮಸ್ಯೆಯಲ್ಲಿ ಮಕರ ರಾಶಿಯಲ್ಲಿ ಎದುರಿಸ್ತಾ ಇದ್ದೀರಾ ಅಥವಾ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ, ಅವರ ಆರೋಗ್ಯದ ವೃದ್ಧಿ ಆಗತಕ್ಕಂಥದ್ದು. ಉತ್ತಮ ಆರೋಗ್ಯವನ್ನು ನೋಡುವಂಥ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ದೂರದ ಪ್ರವಾಸಗಳನ್ನು, ಶುಭ ಸಮಾರಂಭಗಳಲ್ಲಿ ಭಾಗವಹಿಸತಕ್ಕಂಥ ಅನುಕೂಲಗಳು ಕೂಡ ಭಗವಂತ ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ವಾರ. ಹಾಗೂ ನಿಮ್ಮ ಆತ್ಮೀಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಮುಖಾಂತರ ಮನಸ್ಸಿಗೆ ಏನೋ ಅಂತ ಆನಂದ ಹಾಗೂ ಸಂತೋಷ ಉಂಟಾಗುತ್ತೆ. ದೂರದ ಸ್ನೇಹಿತನ ಭೇಟಿ ಮಾಡೋಕ್ಕೆ ಹೋಗಿ ನಾನಾ ವಿಧವಾದಂಥ ಸಂತೋಷವನ್ನು, ಸುಖವನ್ನು ಹಾಗೂ ಪ್ರಕೃತಿ ಸೌಂದರ್ಯವನ್ನು ಸೆಳೆಯುವ ಮುಖಾಂತರ ಉತ್ತಮ ಪ್ರವಾಸವನ್ನು ಮಾಡ್ತೀರಾ. ಹಾಗೆಯೇ ಸಂಸಾರದಲ್ಲಿರತಕ್ಕಂಥ ಒಂದಷ್ಟು ಭಿನ್ನಾಭಿಪ್ರಾಯಗಳು ದೂರವಾಗಿ ಗಂಡ ಮತ್ತು ಹೆಂಡತಿ ನಡುವೆ ಉತ್ತಮ ಅನ್ಯೂನ್ಯತೆ ಕೂಡ ವೃದ್ಧಿ ಆಗತಕ್ಕಂಥದ್ದು. ಅಂದರೆ ಮಕರ ರಾಶಿಯಲ್ಲಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈ ವಾರ ಶುಭದ ವಾರ, ಉತ್ತಮ ಅನುಕೂಲವನ್ನು ಪಡೆತಕ್ಕಂಥ ವಾರವಾಗಿರುತ್ತೆ. ಹಾಗಾಗಿ ಸಂಶಯವೇ ಬೇಡ, ಈ ವಾರ ಎಲ್ಲ ಹೊಸ ಕೆಲಸಗಳನ್ನು ಪ್ರಾರಂಭಿಸಿ ಉತ್ತಮ ಲಾಭವನ್ನು, ಉತ್ತಮ ಅಭಿವೃದ್ಧಿಯನ್ನು ಜೀವನದಲ್ಲಿ ನೋಡುವಂತರಾಗ್ತಾರೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸುಖ ಭೋಜನ. ಈ ವಾರ ಕುಂಭರಾಶಿಯವರು ನಾನಾ ರೀತಿಯ ಸುಖ ಭೋಜನವನ್ನು ಹಾಗೂ ಮನಸ್ಸಿಗೆ ತೃಪ್ತಿಯಾದಂತಹ ಭೃಷ್ಟಾಂಗ ಭೋಜನವನ್ನು ಮಾಡತಕ್ಕಂಥ ಅವಕಾಶವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಮಾಡತಕ್ಕಂಥ ಎಲ್ಲ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಉತ್ತಮ ಲಾಭವನ್ನು, ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಾ. ಮನೆಯಲ್ಲಿ ಸಂತೋಷದ ವಾತಾವರಣ, ಇನ್ನೂ ಕೂಡ ಲಾಭ ದ್ವಿಗುಣವಾಗಿ ಭುವನವನ್ನು ಖರೀದಿ ಮಾಡತಕ್ಕಂಥ ಯೋಗವನ್ನು ಕೂಡ ಭಗವಂತ ನಿಮಗೆ ಕರುಣಿಸಿಕೊಟ್ಟಿರತಕ್ಕಂಥದ್ದು. ಮನೆಯಲ್ಲಿರತಕ್ಕಂಥ ಸಣ್ಣ ಪುಟ್ಟ ರಾಜ್ಯಗಳು ದೂರವಾಗಿ ಮನಸ್ಸು ತಿಳಿಯಾಗಿ ಸಂಭ್ರಮದಿಂದ ಕೂಡಿರತಕ್ಕಂಥ ಮನಸ್ಥಿತಿ ನಿಮ್ಮದಾಗತ್ತೆ ಈ ವಾರ. ಸಂಶಯವೇ ಬೇಡ, ಹಿಂದೆ ಮಾಡಿರತಕ್ಕಂಥ ಒಂದಷ್ಟು ತಪ್ಪುಗಳು, ಸಾಲಗಳನ್ನು ಈ ವಾರ ತೀರಿಸ್ಕೊಳ್ತೀರಿ. ಜನರೊಂದಿಗೆ ಹೊಸ ವಿಶ್ವಾಸ ಮುಂದೆ ಮತ್ತೆ ಪುಟಿದಿಳಿದು ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಹೊಂದುವಂಥ ಮನುಷ್ಯರಾಗ್ತೀರಾ. ಖಂಡಿತ ಈ ವಾರ ಶುಭದ ವಾರ. ಉತ್ತಮ ಆರೋಗ್ಯಕರ ಜೀವನ ನಡೆಸತಕ್ಕಂಥ ಎಲ್ಲ ಅನುಕೂಲಗಳನ್ನು ಕುಂಭರಾಶಿಯವರಿಗೆ ಮಹಾಭಗವಂತ ಮಾಡಿಕೊಟ್ಟಿದ್ದಾನೆ. ಅಂದರೆ ಕುಂಭರಾಶಿಯವರಿಗೆ ಈ ವಾರ ತುಂಬ ಚೆನ್ನಾಗಿದೆ ಅಂತ ಮುಂದುವರಿಬೋದು. ಯಾವ್ದಾರ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಬೇಕು ಅಂದರೆ ಖಂಡಿತ ಒಳ್ಳೆ ಲಾಭವನ್ನು, ಯಶಸ್ಸನ್ನು ಜೀವನದಲ್ಲಿ ನೋಡುವಂತರಾಗ್ತೀರ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ತಿಳ್ಕೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಾರ್ಯಾನುಕೂಲವಿದೆ. ಮೀನರಾಶಿಯವರಿಗೂ ಕೂಡ ಈ ವಾರ ಉತ್ತಮ ಕಾರ್ಯಾನುಕೂಲ ಇರತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ನೋಡುವಂತರಾಗ್ತಾರೆ. ಇರತಕ್ಕಂಥ ಒಂದಷ್ಟು ಮಾನಸಿಕ ಒತ್ತಡಗಳು ದೂರವಾಗತಕ್ಕಂಥದ್ದು. ಸಾಲ ಬಾಧೆಯಿಂದ ಹೊರಗಡೆ ಬರೋದಕ್ಕೆ ಬಹಳ ದೊಡ್ಡ ಹೆಜ್ಜೆಯನ್ನು ಈ ವಾರ ಇಡುವಂತರಾಗ್ತೀರಾ. ಮನೆಯಲ್ಲಿ ಸುಖ ಹಾಗೂ ಶಾಂತಿ ಅನಿಸಿರತಕ್ಕಂಥದ್ದು. ಹಿಂದೆ ಉಳಿಕೊಂಡಂತಹ ಒಂದಷ್ಟು ಕೆಲಸಗಳು ಮತ್ತೆ ಚಾಲ್ತಿಯಾಗಿ ಎಲ್ಲ ಒಂದೊಂದಾಗಿ ಮುಕ್ತಾಯ ಹಂತಕ್ಕೆ ಬರತಕ್ಕಂಥದ್ದು. ವ್ಯಾಪಾರ ವ್ಯವಹಾರದ ಉತ್ತಮ ಲಾಭವನ್ನು ನೋಡ್ತೀರಾ. ಧನ ಲಾಭ ಈ ವಾರ ತುಂಬ ಚೆನ್ನಾಗಿದೆ ಮೀನರಾಶಿಯವರಿಗೆ. ಹಿಂದೆ ಮಾಡತಕ್ಕಂಥ ಒಂದಷ್ಟು ಸಾಲವನ್ನು ತೀರಿಸಿಕೊಳ್ಳತಕ್ಕಂಥ ಅವಕಾಶ ಕೂಡ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಅದನ್ನು ಸರಿಯಾಗಿ ಸದುಪಯೋಗಪಡಿಸ್ಕೊಳ್ಳಿ. ಖಂಡಿತ ಈ ವಾರ ಮೀನರಾಶಿಯವರು ಎಲ್ಲ ರೀತಿಯ ಅಭಿವೃದ್ಧಿಯನ್ನು, ಎಲ್ಲ ಮನಸ್ಸಿನ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳತಕ್ಕಂಥ ವಾರವಾಗಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಿ. ಪ್ರತಿನಿತ್ಯವೂ ಕೂಡ ಜ್ಯೋತಿಷ್ಯ, ವಾಸ್ತು ಹಾಗೂ ದಿನನಿತ್ಯ ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇಡತಕ್ಕಂಥದ್ದು, ದೋಷಗಳಿಗೆ ಸರಳ ಪರಿಹಾರವೇನು, ವಾಸ್ತು ಕರೆಕ್ಷನ್ಸ್ ಅಂದ್ರೇನು,
ವಾಸ್ತುವಿನ ಪರಿಹಾರದ ಟಿಪ್ಸ್ಗಳೇನು ಎಲ್ಲವೂ ಕೂಡ ಭವಿಷ್ಯ ದರ್ಶನ ಚಾನಲ್ಗಳಲ್ಲಿ ತಿಳಿಸಲಾಗುತ್ತೆ. ನಮ್ಮನ್ನು ಫಾಲೋ ಮಾಡೋ ಮುಖಾಂತರ ಪ್ರತಿನಿತ್ಯವೂ ಕೂಡ ಹೊಸತನವನ್ನು, ಹೊಸ ಸಬ್ಜೆಕ್ಟ್ಸ್ಗಳನ್ನು ಕಲಿಯುವಂತರಾಗಿ ಶುಭಮಸ್ತು.